ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಹರಿಣಿ ಮತ್ತು ಒಂದು ಜಿಂಕೆ ಇದ್ದವು. ಅವೆರಡೂ ಒಂದು ಅದ್ಭುತ ಜೋಡಿಗಳಾಗಿದ್ದವು. ಅವುಗಳು ಬಹಳ ಆಳವಾಗಿ ಪ್ರೀತಿಸುತ್ತಿದ್ದವು. ಅವುಗಳು ಸಂಪೂರ್ಣವಾಗಿ ಒಬ್ಬರಿಗೊಬ್ಬರು ನಿಷ್ಠೆಯಿಂದ ಇದ್ದವು. ಅವುಗಳ ಜೀವನವು ಸಂತೋಷದಿಂದ ಸಾಗುತ್ತಿತ್ತು. ಪ್ರತಿದಿನವೂ ಒಬ್ಬ ಬೇಟೆಗಾರನು ಬೇಟೆಯಾಡಲು ಕಾಡಿಗೆ ಬರುತ್ತಿದ್ದನು. ಅವನು ಪ್ರಾಣಿಗಳನ್ನು ಹಿಡಿಯಲು ಬಲೆಗಳನ್ನು ಹಾಕುತ್ತಿದ್ದನು. ಒಂದು ದಿನ ಜಿಂಕೆಯು ಬೇಟೆಗಾರನು ಹಾಕಿದ್ದ ಬಲೆಗೆ ಸಿಕ್ಕಿ ಹಾಕಿಕೊಂಡಿತು. ಆ ಬಲೆಗೆ ಸಿಕ್ಕಿ ಹಾಕಿಕೊಂಡಿದ್ದ ಜಿಂಕೆಯು ಈ ರೀತಿ ಯೋಚಿಸಿತು. ಹರಿಣಿಯೂ ಸಹ ಈ ಬಲೆಗೆ ಸಿಕ್ಕಿ ಹಾಕಿಕೊಂಡರೆ ತನ್ನ ಪ್ರಾಣಕ್ಕೆ ಅಪಾಯವಿದೆ ಎಂದು ಯೋಚಿಸಿತು. ಒಂದು ಕಡೆ ಹರಿಣಿಯು ಜಿಂಕೆಯನ್ನು ಹುಡುಕುತ್ತಾ ಕಾಡಲ್ಲೆಲ್ಲ ಅಲೆಯಿತು. ಹುಡುಕುತ್ತಾ ಇರುವಾಗ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಜಿಂಕೆಯು ಕಂಡಿತು. ಜಿಂಕೆಯನ್ನು ಕಂಡು ಈ ರೀತಿ ಅಂದುಕೊಂಡಿತು, ಅಯ್ಯೋ, ಈ ಜಿಂಕೆಯು ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಇದನ್ನೇನಾದರೂ ಬೇಟೆಗಾರನು ನೋಡಿದರೆ ತನ್ನ ಪ್ರಾಣಕ್ಕೆ ಅಪಾಯವಿದೆ ಎಂದು ಅಂದುಕೊಂಡಿತು. ಆಗ ಜಿಂಕೆಯು ಹರಿಣಿಯನ್ನು ಎಚ್ಚರಿಸಿತು. ಪ್ರಿಯ ಮಡದಿಯೇ, ಇಲ್ಲಿಗೆ ಬರಬೇಡ, ಬಂದರೆ ನೀನು ಕೂಡ ಸಿಕ್ಕಿ ಹಾಕಿಕೊಳ್ಳುವೆ ಎಂದರೂ ಕೂಡ ಹರಿಣಿಯು ತನ್ನ ಗಂಡನನ್ನು ಬಿಡಲಿಲ್ಲ. ಬೇಟೆಗಾರನು ಜಿಂಕೆಯನ್ನು ಹಿಡಿಯಲು ಬೇಗನೆ ಅಲ್ಲಿಗೆ ಬಂದನು. ಹರಿಣಿಯನ್ನು ಜಿಂಕೆಯ ಹತ್ತಿರ ಕಂಡು ಅವನಿಗೆ ಆಶ್ಚರ್ಯವಾಯಿತು. ಬೇಟೆಗಾರನನ್ನು ನೋಡಿ ಹರಿಣಿಯು ಭಾವುಕದಿಂದ ಈ ರೀತಿ ಹೇಳಿತು, ಹೇ ಬೇಟೆಗಾರನೇ, ನಿನಗೆ ನಿಜವಾಗಿಯೂ ಬೇಕಾದರೆ ನನ್ನ ಗಂಡನ ಬದಲು ನನ್ನನ್ನು ಕರೆದುಕೊಂಡು ಹೋಗು, ನಾನು ಅವನಿಲ್ಲದೆ ಇರಲಾರೆ ಎಂದು ಹೇಳಿತು. ಅದನ್ನು ಕೇಳಿದ ಜಿಂಕೆಯು ಈ ರೀತಿ ಹೇಳಿತು, ಹೇ ಬೇಟೆಗಾರನೇ, ನನ್ನನ್ನು ಮೊದಲು ಕೊಂದು ಹಾಕು, ನಾನು ನನ್ನ ಹೆಂಡತಿ ಸಾಯುವುದನ್ನು ನೋಡಲಾರೆ ಎಂದು ಹೇಳಿತು. ಬೇಟೆಗಾರನು ಅವರಿಬ್ಬರ ಪ್ರೇಮವನ್ನು ಕಂಡು ಬೆರಗಾದನು. ಅವನ ಮನಸ್ಸು ಕರಗಿತು. ಅವನ ಕಣ್ಣುಗಳಲ್ಲಿ ನೀರನ್ನು ತುಂಬಿಕೊಂಡು ಈ ರೀತಿ ಹೇಳಿದನು, ನಿಮ್ಮಿಬ್ಬರ ನಡುವೆ ಇರುವ ಈ ನಿಜವಾದ ಪ್ರೀತಿಯನ್ನು ಕಂಡು ನನಗೆ ಸಂತೋಷವಾಯಿತು. ನಿಮ್ಮಿಬ್ಬರನ್ನು ಬೇರೆ ಬೇರೆ ಮಾಡಿ ಕೊಂದು ನಾನು ಯಾವ ಪಾಪಕ್ಕೆ ಹೋಗಲಿ? ಆದ್ದರಿಂದ ನಿಮ್ಮನ್ನು ಇಲ್ಲಿಯೇ ಬಿಟ್ಟು ಹೋಗುತ್ತಿದ್ದೇನೆ. ನೀವು ಈ ಕಾಡಿನಲ್ಲಿ ಸಂತೋಷದಿಂದ ಬಾಳಿರಿ. ಅವನು ಜಿಂಕೆಯನ್ನು ಬಿಟ್ಟು ಬರಿಗೈಯಲ್ಲಿ ಹಿಂತಿರುಗಿದನು. ಅವನ ಕೈಗಳಷ್ಟೇ ಖಾಲಿಯಾಗಿದ್ದವು, ಆದರೆ ಅವನ ಮನಸ್ಸು ಹೃದಯ ತುಂಬಿತ್ತು. ಒಂದು ಪುಟ್ಟ ಹಳ್ಳಿಯಲ್ಲಿ ರಾಮು ಎಂಬ ಯುವಕ ವಾಸವಾಗಿದ್ದ. ಅವನು ಪ್ರತಿದಿನವೂ ಕುರಿಗಳನ್ನು ಮೇಯಿಸುವುದಕ್ಕೆ ಕಾಡಿಗೆ ಕರೆದುಕೊಂಡು ಹೋಗುತ್ತಿದ್ದ. ಒಂದು ದಿನ ರಾಮು ಊರಿನ ಜನರನ್ನು ಮೂರ್ಖರನ್ನಾಗಿ ಮಾಡಬೇಕು ಎಂದು ಒಂದು ಉಪಾಯ ಮಾಡಿದ. ಆಗ ಅವನು ಈ ರೀತಿ ಕಿರುಚಲು ಪ್ರಾರಂಭಿಸಿದ, ಅಯ್ಯೋ, ಯಾರಾದರೂ ಕಾಪಾಡಿ, ಈ ನರಿಯ ಕೈಯಿಂದ ನನ್ನ ಕುರಿಗಳನ್ನು ಕಾಪಾಡಿ ಎಂದು ಕಿರುಚಿದ. ಆಗ ಅಲ್ಲಿಯೇ ಹತ್ತಿರದಲ್ಲಿದ್ದ ಇಬ್ಬರು ಅಲ್ಲಿಗೆ ಓಡಿ ಬಂದು ಈ ರೀತಿ ಕೇಳಿದರು, ಏಕೆ ರಾಮು, ಏನಾಯಿತು, ಏಕೆ ಕಿರುಚುತ್ತಿದ್ದೀಯಾ ಎಂದು ಕೇಳಿದರು. ಆಗ ರಾಮು ಒಮ್ಮೆ ಜೋರಾಗಿ ನಕ್ಕು ಈ ರೀತಿ ಹೇಳಿದ, ಅಯ್ಯೋ, ನಾನು ಹೇಳಿದ್ದು ಸುಳ್ಳು, ಇಲ್ಲಿ ಯಾವ ನರಿಯೂ ಬಂದಿಲ್ಲ, ನಿಮ್ಮನ್ನು ಮೂರ್ಖರನ್ನಾಗಿ ಮಾಡಲು ಈ ರೀತಿ ಹೇಳಿದೆ ಎಂದನು. ಆಗ ಆ ಇಬ್ಬರು ರಾಮುವಿಗೆ ಬೈದು ಅಲ್ಲಿಂದ ಹೊರಟು ಹೋದರು. ಎರಡನೇ ದಿನವೂ ಸಹ ರಾಮು ಇದೇ ರೀತಿ ಕಿರುಚಲು ಪ್ರಾರಂಭಿಸಿದ, ಅಯ್ಯೋ, ಯಾರಾದರೂ ಕಾಪಾಡಿ, ಈ ನರಿಯ ಕೈಯಿಂದ ನನ್ನ ಕುರಿಗಳನ್ನು ಕಾಪಾಡಿ ಎಂದು ಕಿರುಚಿದ. ಜೋರಾಗಿ ಕಿರುಚಿಕೊಳ್ಳುತ್ತಿರುವುದನ್ನು ಕೇಳಿಸಿಕೊಂಡ ಇಬ್ಬರು ಅಲ್ಲಿಗೆ ಓಡೋಡಿ ಬಂದರು. ಬಂದು ಈ ರೀತಿ ಕೇಳಿದರು, ಏಕೆ ರಾಮು, ಏನಾಯಿತು, ಏಕೆ ಕಿರುಚಿಕೊಳ್ಳುತ್ತಿದ್ದೀಯಾ ಎಂದು ಕೇಳಿದರು. ಆಗ ರಾಮು ಒಮ್ಮೆ ಜೋರಾಗಿ ನಕ್ಕು ಈ ರೀತಿ ಹೇಳಿದ, ಅಯ್ಯೋ, ನಾನು ಹೇಳಿದ್ದು ಸುಳ್ಳು, ಇಲ್ಲಿ ಯಾವ ನರಿಯೂ ಬಂದಿಲ್ಲ, ನಿಮ್ಮನ್ನು ಮೂರ್ಖರನ್ನಾಗಿ ಮಾಡಲು ಈ ರೀತಿ ಹೇಳಿದೆ ಎಂದನು. ಅದೇ ರೀತಿ ರಾಮುವನ್ನು ಬೈದು ಅಲ್ಲಿಂದ ಹೊರಟು ಹೋದರು. ಮೂರನೇ ದಿನ ನಿಜವಾಗಿಯೂ ಅಲ್ಲಿಗೆ ನರಿ ಬಂದಿತು. ಆಗ ರಾಮು, ಅಯ್ಯೋ, ಯಾರಾದರೂ ಕಾಪಾಡಿ, ನಿಜವಾಗಿಯೂ ನರಿ ಬಂದಿದೆ, ಈ ನರಿಯ ಕೈಯಿಂದ ನನ್ನ ಕುರಿಗಳನ್ನು ಕಾಪಾಡಿ ಎಂದು ಕಿರುಚಿದ. ಆದರೆ ಯಾರೂ ಸಹ ಬರಲಿಲ್ಲ. ಊರಿನ ಜನರೆಲ್ಲ ಮತ್ತೆ ನಮ್ಮನ್ನು ಮೂರ್ಖರನ್ನಾಗಿ ಮಾಡಲು ಹೊರಟಿದ್ದಾನೆ ಎಂದು ತಿಳಿದು ಅವನು ಕಿರುಚುತ್ತಿರುವುದನ್ನು ಕೇಳಿಸಿದರೂ ಸಹ ಯಾರೂ ಬರಲಿಲ್ಲ. ರಾಮು ನಾನು ಎಷ್ಟೇ ಕಿರುಚಿದರೂ ಯಾರೂ ಬರುತ್ತಿಲ್ಲ ಎಂದು ತಿಳಿದು ಅವನೇ ಊರಿನ ಜನರಿಗೆ ಹೇಳಿ ಕರೆದುಕೊಂಡು ಬರಬೇಕು ಎಂದು ಕಿರುಚುತ್ತಲೇ ಅಲ್ಲಿಂದ ಊರಿನ ಕಡೆಗೆ ಓಡೋಡಿ ಬಂದನು. ಆಗ ಊರಿನ ಜನರ ಬಳಿ ಬಂದು ಈ ವಿಷಯ ಹೇಳಿದ. ಹೇಳಿ ಕರೆದುಕೊಂಡು ಬರುತ್ತಿರುವಾಗ ನರಿಯು ಜನರನ್ನು ನೋಡಿ ಓಡಿ ಹೋಯಿತು. ಬಂದು ನೋಡುವಷ್ಟರಲ್ಲಿ ಆ ನರಿಯು ಕುರಿಮರಿಗಳನ್ನು ಕೊಂದು ಹಾಕಿತ್ತು. ಆಗ ರಾಮುವಿಗೆ ತಾನು ಮಾಡಿದ ತಪ್ಪು ಏನೆಂದು ತಿಳಿಯಿತು. ಆದ್ದರಿಂದ ಸುಳ್ಳು ಹೇಳಬಾರದು. ಪ್ರತಿ ಬಾರಿಯೂ ಸುಳ್ಳು ಹೇಳಿದರೆ
ಒಂದು ದಿನ ನಿಜ ಹೇಳಿದರೂ ಯಾರೂ ನಂಬುವುದಿಲ್ಲ. ಒಂದು ಊರಿನಲ್ಲಿ ಗೋಪಾಲ ಎಂಬ ಹೆಸರಿನ ನೇಕಾರ ಇದ್ದನು. ಒಂದು ದಿನ ಅವನು ಬಟ್ಟೆ ನೇಯುತ್ತಿದ್ದಾಗ ಅವನ ಕೈಮಗ್ಗ ಮುರಿದು ಬಿತ್ತು. ಅವನು ಹತ್ತಿರದಲ್ಲಿದ್ದ ಕಾಡಿಗೆ ಹೋಗಿ ಒಂದು ಮರವನ್ನು ಕಡಿದು ತಂದು ತನ್ನ ಕೈಮಗ್ಗದ ರಿಪೇರಿ ಮಾಡಲು ತೀರ್ಮಾನಿಸಿದನು. ನೇಕಾರನು ಕೊಡಲಿಯನ್ನು ಹಿಡಿದುಕೊಂಡು ಕಾಡಿನ ಕಡೆಗೆ ಹೊರಟನು. ಆ ಕಾಡಿನಲ್ಲಿ ಒಳ್ಳೆಯ ಮರವನ್ನು ಹುಡುಕುತ್ತಾ ನಡೆದು ಹೋಗುತ್ತಿದ್ದಾಗ ಅವನೊಂದು ಮರವನ್ನು ಅಕಸ್ಮಾತ್ತಾಗಿ ಕಂಡನು. ಅವನು ಅದನ್ನು ಕಡಿದು ತನ್ನ ಮಗ್ಗದ ರಿಪೇರಿ ಮಾಡಲು ತೀರ್ಮಾನಿಸಿದನು. ನೇಕಾರನು ಆ ಮರವನ್ನು ತನ್ನ ಕೊಡಲಿಯಿಂದ ಕಡಿಯಲು ಆರಂಭಿಸುತ್ತಿದ್ದಂತೆಯೇ, ನಿಲ್ಲಿಸು, ದಯವಿಟ್ಟು ಈ ಮರವನ್ನು ಕಡಿಯಬೇಡ ಎಂಬ ಧ್ವನಿ ಕೇಳಿಸಿತು. ಅದಕ್ಕೆ ನೇಕಾರನು, ನಾನೇನು ಮಾಡಲಿ? ನಾನು ನನ್ನ ಮಗ್ಗದ ರಿಪೇರಿ ಮಾಡಬೇಕು. ಹಾಗೆ ರಿಪೇರಿ ಮಾಡದಿದ್ದರೆ ನಾನು ಹೇಗೆ ಬಟ್ಟೆಯನ್ನು ನೇಯಲಿ? ನನ್ನ ಹೆಂಡತಿ ಮತ್ತು ಮಕ್ಕಳ ಹೊಟ್ಟೆ ತುಂಬಿಸಲು ಹೇಗೆ ಬಟ್ಟೆಯನ್ನು ಮಾರಲಿ? ಅದಕ್ಕಾಗಿ ಈ ಮರವನ್ನು ಕಡಿಯುತ್ತಿದ್ದೇನೆ ಎಂದು ಹೇಳಿದನು. ನೇಕಾರನು ಮರವನ್ನು ಕತ್ತರಿಸಲು ಮತ್ತೆ ತನ್ನ ಕೊಡಲಿಯನ್ನು ಎತ್ತಿದಾಗ ಮತ್ತೊಮ್ಮೆ ಆ ಧ್ವನಿ ಕೇಳಿಸಿತು, ದಯವಿಟ್ಟು ಈ ಮರವನ್ನು ಉಳಿಸು. ಬದಲಾಗಿ ಒಂದು ವರವನ್ನು ಕೇಳಿಕೊ, ಅದನ್ನು ನಾನು ಅನುಗ್ರಹಿಸುತ್ತೇನೆ. ಅದಕ್ಕೆ ನೇಕಾರನು, ಇದು ಚೆನ್ನಾಗಿದೆ. ನಾನು ನನ್ನ ಹೆಂಡತಿ ಮತ್ತು ಗೆಳೆಯರೊಂದಿಗೆ ಮಾತಾಡಿ ಅವರ ಸಲಹೆ ಪಡೆಯುತ್ತೇನೆ. ನಂತರ ನನ್ನ ಇಷ್ಟ ಏನು ಎಂದು ನಿನಗೆ ತಿಳಿಸುತ್ತೇನೆ. ಒಳ್ಳೆಯದು, ಹಾಗೆಯೇ ಮಾಡು. ಮತ್ತೆ ನನ್ನ ಬಳಿ ಬಾ ಎಂದು ಮರವು ಹೇಳಿತು. ನೇಕಾರನು ತನ್ನ ಗೆಳೆಯನ ಬಳಿ ವಿಚಾರಿಸಿದನು. ನೇಕಾರನ ಎಲ್ಲ ಕಥೆಯನ್ನು ಕೇಳಿದ ಅವನ ಸ್ನೇಹಿತ ಈ ರೀತಿ ಹೇಳಿದನು, ನೀನು ಒಂದು ರಾಜ್ಯವನ್ನು ದಯಪಾಲಿಸಬೇಕೆಂದು ಕೇಳುವುದೇ ಜಾಣತನ. ಒಮ್ಮೆ ಈ ವರವನ್ನು ದೇವನು ದಯಪಾಲಿಸಿದರೆ ನೀನು ರಾಜನಾಗುವೆ. ಇಡೀ ಜೀವಿತಾವಧಿಯಲ್ಲಿ ನಿನಗೆ ಯಾವುದರ ಕೊರತೆಯೂ ಇರುವುದಿಲ್ಲ. ಆಗ ನೀನು ನನ್ನನ್ನು ನಿನ್ನ ಪ್ರಧಾನ ಮಂತ್ರಿಯನ್ನಾಗಿ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಅದಕ್ಕೆ ನೇಕಾರನು, ಈ ಸಲಹೆ ಸರಿಯಾಗಿದೆ, ಆದರೆ ನಾನು ನನ್ನ ಹೆಂಡತಿಯನ್ನು ವಿಚಾರಿಸಬೇಕು. ಅವಳು ನನ್ನನ್ನು ತುಂಬ ಪ್ರೀತಿಸುತ್ತಾಳೆ ಎಂದು ಹೇಳಿ ಅವನ ಮನೆ ಕಡೆಗೆ ಹೊರಟನು. ನೇಕಾರನು ತನ್ನ ಹೆಂಡತಿಯ ಬಳಿ ಹೋಗಿ ಇಡೀ ಕಥೆಯನ್ನು ಅವಳಿಗೆ ಹೇಳಿದನು. ಹೆಂಡತಿಯ ಅಭಿಪ್ರಾಯ ಕೇಳಿದನು. ನಾನು ಯಾವ ವರವನ್ನು ಕೇಳಿಕೊಳ್ಳಲಿ? ನನ್ನ ಗೆಳೆಯನು ರಾಜ್ಯವನ್ನು ಕೇಳುವಂತೆ ನನಗೆ ಸಲಹೆ ಕೊಟ್ಟಿದ್ದಾನೆ ಎಂದು ಹೇಳಿದನು. ನಿಮ್ಮ ಗೆಳೆಯ ಮೂರ್ಖನೇ ಸರಿ, ಏಕೆಂದರೆ ರಾಜ್ಯಗಳು ಯಾವಾಗಲೂ ತಾಪತ್ರಯಗಳ ಉಗಮ ಸ್ಥಾನವೇ ಆಗಿರುತ್ತವೆ. ನೀವು ನಿಮ್ಮ ಜನರ ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕಾಗುತ್ತದೆ. ರಾಮ ದೇಶಭ್ರಷ್ಟನಾಗಬೇಕಾಯಿತು, ರಾವಣ ನಾಶವಾದ. ರಾಜ್ಯದ ದೆಸೆಯಿಂದ ಸಹೋದರರು, ಮಕ್ಕಳು ಮತ್ತು ಇತರ ಆಪ್ತ ಸಂಬಂಧಿಗಳು ಒಬ್ಬರನ್ನೊಬ್ಬರು ಕೊಲ್ಲಲು ಪಿತೂರಿ ನಡೆಸುತ್ತಾರೆ. ಆದ್ದರಿಂದ ನೀವು ನಮಗೆ ಹೆಚ್ಚಿನ ಲಾಭಗಳನ್ನು ತಂದುಕೊಡುವಂತಹ ಏನನ್ನಾದರೂ ಕೇಳುವುದು ಒಳ್ಳೆಯದು. ನೀವು ಇನ್ನೂ 2 ಕೈಗಳನ್ನು ಮತ್ತು 1 ತಲೆಯನ್ನು ಕೇಳಿಕೊಳ್ಳಬಹುದು. ಹಾಗಾದಾಗ ನೀವು ಹೆಚ್ಚು ಬಟ್ಟೆಗಳನ್ನು ನೇಯಬಹುದು. ಮಾರುಕಟ್ಟೆಯಲ್ಲಿ ಇನ್ನೂ ಹೆಚ್ಚು ಬಟ್ಟೆಯನ್ನು ಮಾರಿ ಇನ್ನೂ ಹೆಚ್ಚು ಹಣ ಗಳಿಸಬಹುದು. ಅದಕ್ಕೆ ನೇಕಾರನು ಮರದ ಬಳಿ ಬಂದು ತನ್ನ ಹೆಂಡತಿಯ ಇಚ್ಛೆಯನ್ನು ತಿಳಿಸಿದನು. ಆ ಮರವು ಅವನ ಇಷ್ಟವನ್ನು ನೆರವೇರಿಸಿತು. ಆಗ ನೇಕಾರನಿಗೆ ಹೆಚ್ಚಿಗೆಯಾಗಿ 2 ಕೈಗಳು ಮತ್ತು ಇನ್ನೂ 1 ತಲೆ ಬಂದವು. ಆಗ ನೇಕಾರ ಸಂತೋಷದಿಂದ ಅಲ್ಲಿಂದ ಹೊರಟನು. ನೇಕಾರನು ಸಂತೋಷದಿಂದ ಬೀಗುತ್ತಾ ಮನೆಗೆ ವಾಪಸ್ಸಾಗುತ್ತಿದ್ದಾಗ ಊರಿನ ಜನರು ಅವನನ್ನು ಕಂಡು ಭಯಗೊಂಡರು. ಅವನೊಂದು ಬಗೆಯ ಭೂತವಿರಬೇಕು ಎಂದು ಭಾವಿಸಿದರು. ಅವರು ಅವನ ಮೇಲೆ ಕಲ್ಲುಗಳನ್ನು ತೂರಿ ಅವನನ್ನು ಕೊಂದು ಹಾಕಿದರು. ಈ ವಿಡಿಯೋ ತುಂಬಾ ಚೆನ್ನಾಗಿದೆ ಚಿಂಟಿ. ಇನ್ನೂ ಈ ತರ ವಿಡಿಯೋ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು? ಹೌದಾ, ತುಂಬಾ ಸುಲಭ. ಆಕಾಶ್ ರಾಘವೇಂದ್ರ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ, ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡು. ಅವರು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಮೊದಲನೇದಾಗಿ ನಿನಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ ತಕ್ಷಣ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ. ಆಗ ಈ ರೀತಿ ವಿಡಿಯೋಸ್ ನೋಡ್ಬೋದು. ಆಯ್ತು ಚಿಂಟಿ, ಈಗಲೇ ಮನೆಗೆ ಹೋಗಿ ಆಕಾಶ್ ರಾಘವೇಂದ್ರ ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀನಿ. ಹಾಗೆ ನೀವು ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.